ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಸ್ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ಸೂಪರಾಗಿ ಮಸ್ತಾಗಿ ಬೊಂಬಾಟಾಗಿದ್ದೀನಿ. ಸೊ ಇವತ್ತು ವ್ಲಾಗ್ ಮಾಡ್ತಿರೋ ಕಾರಣ ಏನು ಅಂತ ಅಂದರೆ, ನಾನು ನನ್ನ ಜೊತೆ ನಮ್ಮ ಮಮ್ಮಿ ಮತ್ತು ನನ್ನ ಕಸಿನ್ ಆಂಟಿ ಇಷ್ಟು ಜನ ನಾವು ಮಂತ್ರಾಲಯಕ್ಕೆ ಹೊರಟಿದ್ದೀವಿ ರಾತ್ರಿ. ಸೊ ಅದಕ್ಕೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ನೀವು ಕೂಡ ನನ್ನ ಜರ್ನಿಲಿ ಪಾಲಾಗಿ. ಸೊ ಬನ್ನಿ ಟೆಂಪಲ್ಗೆ ಹೋಗೋಣ. ಸೊ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ನೋಡೋಣ. ಸೊ ಅಲ್ಲಿ ಹೋಗಿ ಏನೇನು ಹೇಗಿರುತ್ತೆ ಏನೂ ಗೊತ್ತಿಲ್ಲ, ಬಿಕಾಸ್ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಮಂತ್ರಾಲಯಕ್ಕೆ. ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಫೈನಲಿ ಆ ದಿನ ಕೂಡ ಬಂದಿದೆ. ಹೇಳ್ತಾರಲ್ಲ, ದೇವ್ರು ಕರ್ಸ್ಕೊಂಡಾಗಲೇ ನಾವು ಹೋಗಬೇಕು ಅಂತ. ಸೊ ಹಾಗೆ, ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು. ಸೊ ಬನ್ನಿ ಹೋಗೋಣ. ನಾನು ಆಲ್ರೆಡಿ ಹಿಂಗೆ ರೆಡಿ ಆಗಿದ್ದೀನಿ. ನಾವು ಆ್ಯಕ್ಚುಲಿ ಹೋಗ್ತಿರೋದು ಬಂದುಬಿಟ್ಟು ಸ್ಲೀಪರ್ ಬಸ್ಸಲ್ಲಿ. ಟ್ರೈನಲ್ಲಿ ಹೋಗೋಣ ಅಂದ್ಕೊಂಡ್ವಿ, ಬಟ್ ಇಟ್ ವಾಸ್ ಆಲ್ ಸಡನ್ ಪ್ಲ್ಯಾನ್. ಸೊ ಅದಕ್ಕೆ ಸ್ಲೀಪರಲ್ಲಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಬಸ್ಸೆಲ್ಲ ಬುಕ್ ಆಗಿದೆ. ನೈಟ್ 10 PM ಇರೋದು. ಸೊ ಅದಕ್ಕೆ ಇವಾಗ ಆಲ್ಮೋಸ್ಟ್ 6 ಮೇಲೆ ಆಗಿದೆ. ನಾನು ಆಲ್ರೆಡಿ ರೆಡಿ ಆಗಿದ್ದೆ. ಸೊ ಬನ್ನಿ ಹೋಗೋಣ ಗೈಸ್. ಇವಾಗ ನಾವು ಹೊರಟಿದ್ದೀವಿ. ಬಸ್ಸಲ್ಲಿ 9 o'clock ಇವಾಗ ಬರುತ್ತೆ. ಸೊ ಹೋಗ್ತಾ ಇದ್ದೀವಿ ಗೈಸ್. ನಮ್ಮಮ್ಮನೂ ರೆಡಿ ಆಗಿದ್ದಾರೆ. ಇವಾಗ ನಾವು ಹೋಗ್ತಾ ಇದ್ದೀವಿ. ಆಮೇಲೆ ಅಲ್ಲಿ ನಮ್ಮ ಆಂಟಿ ಸಿಗ್ತಾರೆ. ಸೊ ನೀವೆಲ್ಲರೂ ಮಿಸ್ ಮಾಡ್ಕೊತಿದ್ರಿ ಅನಿಸುತ್ತೆ. ಆಂಟಿನ ಮಿಸ್ ಮಾಡ್ಕೊಂಡಿರ್ತೀರ ನನ್ನ ವೀಡಿಯೋದಲ್ಲಿ. ಸೊ ತುಂಬ ದಿನ ಆದಮೇಲೆ ಇವತ್ತು ನಮ್ಮ ವೀಡಿಯೋದಲ್ಲಿ ಬರ್ತಾರೆ. ಬನ್ನಿ ಯಾರು ಅಂತ ತೋರಿಸ್ತೀನಿ. ಇದ್ದೀವಿ ಏನು ಗೊತ್ತಾ, ನಾವಿಲ್ಲಿ ಬಸ್ಗೆ ವೇಟ್ ಮಾಡ್ಕೊಂಡು ಕೂತಿದ್ದೀವಿ ಬಸ್ ಸ್ಟಾಪಲ್ಲಿ. ಇವಾಗ ಒಂದು 10 minutes ಬರುತ್ತೆ ನೋಡಿ. ಈಗ ಖಾಲಿ ಹೊಡಿತಾ ಇದೆ ರೋಡು, ಇಲ್ಲಾಂದರೆ ಇಲ್ಲೆಲ್ಲ ಫುಲ್ಲು ಟ್ರಾಫಿಕ್ ಜಾಮ್ ಆಗೋಗಿರೋದು. ಪ್ಲೀಸ್, ನಾವು ಫೈನಲಿ ಬಸ್ನ ಬೋರ್ಡ್ ಮಾಡಿದ್ವಿ. ಆ್ಯಂಡ್ ಇವಾಗ ನಾನು ನಿಮಗೆ ತೋರಿಸ್ತೀನಿ ಆಂಟಿನ. ಎಷ್ಟು ದಿನ ಆದಮೇಲೆ ಈ ಥರ ಹೋಗ್ತಾ ಇದ್ದೀವಿ ಟ್ರಿಪ್ಗೆ. ತುಂಬ ಟೈಮ್ ಆಯಿತು. ಪ್ರಯಾಗ್ರಾಜ್ ಆದಮೇಲೆ ಹಿಂಗೆ ಹೋಗ್ತಿರೋದು ಬಸ್ಸಲ್ಲಿ. ಇವರಿಬ್ಬರ ಜೊತೆ ನಾನು ಹೋಗ್ತಾ ಇದ್ದೀನಿ. ನಾನು ಸೇಫ್ಟಿ ಫಸ್ಟ್ ಟೈಮ್, ಮಮ್ಮಿ ಫಸ್ಟ್ ಟೈಮ್. ಆ್ಯಂಡ್ ನೋಡಿ ನಮ್ಮ ಬಸ್ ಹಿಂಗಿದೆ, ಚೆನ್ನಾಗಿದೆ. ಆ್ಯಂಡ್ ಇದು ನನ್ನ ಸೀಟ್ ಆ್ಯಂಡ್ ಅದು ಅವ್ರ ಸೀಟ್. ಚೆನ್ನಾಗಿದೆ ಇಲ್ಲಿ ಕೂತ್ಕೊಳ್ಳೋಕೆ ಹಿಂಗೆ. ಎಸ್, ಸೊ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಹೋಗ್ತಾ ನೋಡೋಣ, ಎಲ್ಲಾದರೂ ಸ್ಟಾಪ್ ಮಾಡಿದ್ರೆ ನಾನು ತೋರಿಸ್ತೀನಿ. ಅದೇ ನಾಳೆ ಬೆಳಗ್ಗೆ ನಿಮಗೆ ಸಿಗ್ತೀನಿ, ಬಿಕಾಸ್ ನಾಳೆ ಬೆಳಗ್ಗೆ ನಾವು 5:30 ರೀಚ್ ಆಗೋದು. ಇಲ್ಲೂ ಬಿಗ್ ಬಾಸ್ ಗೈಸ್. ನಾವು ಇವಾಗ ಚಪಾತಿ ತಿಂತಾ ಇದ್ದೀವಿ. ಅದ್ರ ಮಧ್ಯೆ ಬಿಗ್ ಬಾಸ್. ಏನಮ್ಮ, ಯಾರಿಗೆ ಬೈತಾ ಇದೆಯಾ? ಇಯರ್ಫೋನ್ಸ್ ಹಾಕೊಂಡಿದ್ಯಾ ನೀನು? ಚೆನ್ನಾಯ್ತಲ್ಲ. ಈ ಸಲ ಬಿಗ್ ಬಾಸ್ ಇದೆ, ಅದಕ್ಕೆ ಆಟ ಆಡ್ತಾ ಇದ್ರು. ಈಗ ತಾನೇ ಚಪಾತಿ ತಿಂದ್ವಿ. ಎಲ್ಲಿದ್ದೀವೋ ಗೊತ್ತಿಲ್ಲ. ನಾಳೆ ಬೆಳಗ್ಗೆ 5:30 ರೀಚ್ ನೋಡಿ. ನನ್ನ ಬೆಡ್ಡಲ್ಲಿದೆ ಗೈಸ್. ಆ್ಯಕ್ಚುಲಿ ನಾವು ಮೆಜೆಸ್ಟಿಕಲ್ಲೇ ಇದ್ದೀವಿ, ಹೋಗ್ತಾನೇ ಇದ್ದೀವಿ. ಇನ್ನು ಬೆಂಗಳೂರೇ ದಾಟಿಲ್ಲ. ಎಸ್, ಬರ್ತಾ ಇಲ್ಲ. ನಾನು ಏನು ಮಾಡ್ತಾಯಿದ್ದೆ ಗೊತ್ತಾ, ನಿಮಗೆ ಗಾಡಿ ಸೌಂಡಲ್ಲಿ ಕೇಳಿಸುತ್ತೆ ನೋಡಿ. ಡೈರಿ ಬರ್ಕೊಂಡು ಗೊತ್ತಿದ್ದೆ ನಾನು. ಸೊ ಏನು ಅಂತಂದರೆ, ನಾನು ನೆಕ್ಸ್ಟ್ ನಿಮಗೆ ನಾಳೆ ಬೆಳಗ್ಗೆನೇ ಸಿಗ್ತೀನಿ. ಇವಾಗ ಮಲ್ಕೊಳ್ಳೋಣ ಅಂತ ಇದ್ದೀನಿ. ಎಲ್ರಿಗೂ ಗುಡ್ ನೈಟ್. ನಾಳೆ ಬೆಳಿಗ್ಗೆ ಸಿಗ್ತೀನಿ. ಎಲ್ಲ ವೀಡಿಯೋ ಮಾಡ್ತೀನಿ ಅಲ್ಲಿ ಹೇಗೆ ಏನು ಅಂತ. ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ, ನೋಡೋಣ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ನಾವು ಆಲ್ಮೋಸ್ಟ್ ಇನ್ನೇನು 2 kilometers ಇದೆ ಮಂತ್ರಾಲಯಗೆ. ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಬಂದ್ವಿ, ರೀಚ್ ಆದ್ವಿ. ಸೊ ನಿಮಗೆ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಗೈಸ್, ಫೈನಲಿ ಮಂತ್ರಾಲಯ ರೀಚ್ ಆದ್ವಿ. ಟೆಂಪಲ್ ಅಂತೂ ಮಸ್ತಾಗಿದೆ. ಗೈಸ್, ನಾವಿವಾಗ ಹೊಳೆಗೆ ಸ್ನಾನ ಮಾಡೋಕೆ ಹೋಗ್ತಾ ಇದ್ದೀವಿ. ಆಮೇಲೆ ಅಲ್ಲಿಂದ ಮೇನ್ ಟೆಂಪಲ್ಗೆ ಹೋಗ್ತೀವಿ.
ಎಸ್ ಗೈಸ್, ನಾವು ಹೊಳೆ ಹತ್ರ ಸ್ನಾನ ಮಾಡೋಣ ಅಂತ ಬಂದ್ವಿ. ಬಟ್ ಅಲ್ಲಿ ಏನು ಅಂತಂದರೆ ಬಂದಿರೋ ಜನರೆಲ್ಲ ಲೈಕ್ ಅಲ್ಲಿ ತುಂಬ ಗಲೀಜು ಮಾಡಿಬಿಟ್ಟಿದ್ರು, ಅದು ಇದು ಕಸ ಎಲ್ಲ ಹಾಕಿ. ಸೊ ಸ್ನಾನ ಮಾಡೋಕ್ಕಾಗಲಿಲ್ಲ ಅಲ್ಲಿ. ಮತ್ತು ನಾವು ಅಲ್ಲಿಂದ ವಾಪಸ್ ಬೇರೆ ಕಡೆ ಫ್ರೆಶ್ ಅಪ್ ಆಗಿ ಮತ್ತೆ ಟೆಂಪಲ್ಗೆ ಹೋದ್ವಿ, ಸುಮ್ಮನೆ ನೀರು ಹಾಕ್ಕೊಂಡು. ಹೌದಾ, ಓಕೆ. ಎಕ್ಸ್ಪೀರಿಯನ್ಸು ಹೊಳೆ ಹತ್ರ ಸ್ವಲ್ಪ ಗಲೀಜಿದೆ. ಹೊಳೆ ಹತ್ರ ಗಲೀಜಿದೆ, ಅಲ್ಲಿ ನಿಜವಾಗ್ಲೂ ದೇವರಾಣೆಗೂ ಸ್ನಾನ ಮಾಡೋಕ್ಕಾಗಲ್ಲ, ಫುಲ್ಲು ಗಲೀಜು, ಅಂದರೆ ಏನು ಮೇಂಟೆನೆನ್ಸೇ ಇಲ್ಲ. ಸೊ ನಾವು ದುಡ್ಡು ಕೊಟ್ಟು ಸ್ನಾನ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಮಟನಾ ಅಲ್ಲಿ ನಡಿ, ಎಲ್ಲಿದೆ ಹೂವು? ಮುಂದೆ ಸಿಗಲ್ವಾ? ಎಷ್ಟು ಜನ ಇದ್ದಾರಪ್ಪ. ಫೈನಲಿ ನಾವು ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ. ಸಖತ್ ರಶ್ ಇದಾರಲ್ಲ, ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ. ಬನ್ನಿ ಹೋಗೋಣ. ಗೈ ಸಂಡೇ ಆಗಿರೋದ್ರಿಂದ ಟೆಂಪಲಲ್ಲಂತೂ ಸಖತ್ ರಶ್ ಇತ್ತು. ಇಷ್ಟು ರಶ್ ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನೋಡ್ತಿರ್ಬೋದು ಎಷ್ಟು ರಶ್ ಇದೆ ಅಂತ. ಆ ಗ್ಯಾಪಲ್ಲಿ ನನಗೆ ವೀಡಿಯೋ ಮಾಡೋಕ್ಕೂ ಕೂಡ ಕಷ್ಟ ಆಗ್ತಾಯಿತ್ತು, ಅಷ್ಟು ರಶ್ ಇದೆ. ಚೆನ್ನಾಗಿದೆಯಲ್ಲ. ಫಸ್ಟ್ ಟೈಮ್ ಬರ್ತಿರೋದ್ರಿಂದ ಟೆಂಪಲ್ ನೋಡಿ ಅಂತೂ ಸಖತ್ ಖುಷಿ ಆಯಿತು. ತುಂಬ ಚೆನ್ನಾಗಿತ್ತು, ಒಳಗಡೆ ಎಲ್ಲ ಸಕ್ಕತ್ತಾಗಿತ್ತು. ಗೈಸ್, ಏನು ಅಂತ ಅಂದರೆ ನಾವು ಒಳಗಡೆ ಬಂದ್ವಿ, ಟೆಂಪಲ್ ಒಳಗಡೆ ದರ್ಶನಕ್ಕೆ ಅಂತ ಹೋದಾಗ ಫುಲ್ಲು ಲಾಂಗ್ ಕ್ಯೂ ಗೈಸ್. ಅವತ್ತು ಸಂಡೇ ಅಂತೂ ಸಖತ್ ರಶ್ ಇತ್ತು, ಜನ ಅಂತೂ ತುಂಬ ಇದ್ರು. ನೋಡಿ ನಿಮಗೆ ಕಾಣಿಸ್ತಿದೆಯಲ್ಲ ಎಷ್ಟು ಕ್ಯೂ ಇದೆ ಅಂತ. 3 hours ಆಯಿತು ನಮಗೆ ದರ್ಶನ ಆಗಬೇಕಾದ್ರೇ. ಸೊ ನೋಡಿ, ಇನ್ನೂ ಅರೇಂಜ್ಮೆಂಟ್ಸ್ ಚೆನ್ನಾಗಿರ್ಬೋದು ಅಂತ ಅನಿಸ್ತು. ಬಿಕಾಸ್ ಅಲ್ಲಿ ಕ್ಯೂ ಲೈನ್ ಕೂಡ ಅಷ್ಟೇ ಗೈಸ್, ಬೇಗ ಬೇಗ ಮೂವ್ ಕೂಡ ಆಗ್ತಾ ಇರಲಿಲ್ಲ, ತುಂಬ ಕಷ್ಟ ಆಯಿತು. ನೋಡಿ ಅಲ್ಲಿ ಲಾಸ್ಟ್ ಆ್ಯಂಡ್ ನಾವು ಆಲ್ಮೋಸ್ಟ್ ಹತ್ರ ಬಂದ್ವಿ. 2 hours ಆಗೋಗಿತ್ತು ಆಲ್ರೆಡಿ. ಸೊ ತುಂಬ ಪೀಸ್ಫುಲ್ ಅನಿಸ್ತಿತ್ತು ಟೆಂಪಲ್ ಒಳಗಡೆ ಕೂಡ. ಲೈಕ್ ಟೆಂಪಲ್ಸ್ ಹಳೇ ಕಾಲದ ಟೆಂಪಲ್ ಅಲ್ವಾ, ಸೊ ತುಂಬ ಚೆನ್ನಾಗಿತ್ತು ನೋಡೋಕ್ಕೆಲ್ಲ, ಬಿಲ್ಡಿಂಗ್ ಎಲ್ಲ ಆಗಿರ್ಬೋದು ಎಲ್ಲ. ಅಲ್ಲಿ ವಿಡಿಯೋ ತೆಗಿಯೋಕ್ಕೂ ಬಿಡ್ತಾ ಇರಲಿಲ್ಲ, ಪೊಲೀಸವರೆಲ್ಲ ಇದ್ದರು. ಗೈಸ್, ನಾವು ಒಳಗಡೆ ಎಲ್ಲ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಕ್ಯಾಪ್ಚರ್ ಮಾಡೋಂಗಿರಲಿಲ್ಲ, ಸೊ ನಾನು ತೋರಿಸಿಲ್ಲ ನಿಮಗೆ. ಆ್ಯಂಡ್ ಇಲ್ಲೂ ಕೂಡ ನೋಡಿ, ಇಲ್ಲೂ ಎಷ್ಟು ರಶ್ ಇದ್ದಾರೆ ಅಂತ ಹೇಳಿ. ಸೊ ಹಾಗೆ ಇದನ್ನೆಲ್ಲ ನೋಡಿಕೊಂಡು ಅನ್ನದಾನ ಕೂಡ ಇತ್ತು, ಊಟ ಕೂಡ ಇತ್ತು. ಸೊ ನೆಕ್ಸ್ಟ್ ನಾವು ಊಟಕ್ಕೆ ಅಂತ ಹೋದ್ವಿ. ಇಲ್ಲಿ ಸ್ವಲ್ಪ ತಿದ್ದು ಒಳಗಡೆ ನೋಡಿ ಎಷ್ಟು ರಶ್ ಇದೆ ಅಂತ. ತುಂಬ ಚೆನ್ನಾಗಿದೆ ಒಳಗಡೆ, ಮಾತ್ರ ಪೀಸ್ಫುಲ್ಲಾಗಿತ್ತು. ಗೇಟ್ 25 ಓಕೆ ಗಾಯ್ಸ್, ದರ್ಶನ ಚೆನ್ನಾಗಿತ್ತು. ಎಸ್ ಗೈಸ್, ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಸಖತ್ ರಶ್ಶು. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ, ತೋರಿಸ್ತೀನಿ ನಿಮಗೆ. ನೋಡಿ, ದರ್ಶನ ಮುಗಿಸ್ಕೊಂಡು ಎಕ್ಸಿಟ್ ಆಗೋ ದಾರಿಲಿ ಎಕ್ಸಿಟ್ ಆಗಿ ಇವಾಗ ನಾವು ಊಟಕ್ಕೆ ಹೋಗ್ತಾ ಇರೋದು. ಸಖತ್ ರಶ್ಶು, ಒಳಗಡೆ ಫೋನ್ ಅಲೋ ಇಲ್ಲ ದೇವ್ರನ್ನ ತೋರ್ಸೋಕ್ಕೆ. ಸೊ ಹಿಂಗೆ ಹೋಗ್ತಾ ಇದ್ದೀವಿ.
ನೋಡಿ ಗೈಸ್, ಊಟದ ಹತ್ರನೂ ನಾವು ಆಲ್ಮೋಸ್ಟ್ 1 ಅವರ್ ಕ್ಯೂ ಏನೋ ನಿಂತಿದ್ವಿ. ಅಲ್ಲೂ ಕೂಡ ತುಂಬ ರಶ್ ಇತ್ತು, ಸಖತ್ ಜನ ಇದ್ರಲ್ವ ಅವತ್ತು. ಸೊ ಅದರಿಂದ ಬಟ್ ಯಾವ ಊಟ ಕೂಡ ಮಸ್ತಾಗಿತ್ತು ಗೈಸ್ ಅಲ್ಲಿ. ಆ್ಯಂಡ್ ಗೈಸ್, ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ನಾವು ಅಲ್ಲಿಂದ ಆಚೆ ಹೊರಟ್ವಿ. ಸೊ ಇನ್ನೇನು ನೆಕ್ಸ್ಟ್ ಹೋಗಬೇಕು ಬ್ಯಾಂಗ್ಳೂರ್ಗೆ. ಸೊ ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು. ಬಟ್ ರಿವರ್ ಹತ್ರ ಅದೇ ಸ್ನಾನ ಮಾಡೋಕ್ಕೆ ಹೋದಾಗ ನದಿ ಹತ್ರ ಮಾತ್ರ ತುಂಬ ಗಲೀಜಿತ್ತು ಗೈಸ್. ಕೇಳಿ ನೋಡೋಣ. ಕ್ಯೂ ನಿಲ್ಬೇಕು ತುಂಬ ಹೊತ್ತಂದರೆ ಇಲ್ಲಿ ಬರೋಣ. ಈಗ ತಗೋತೀಯಾ? ಬೇಡ ಬಾ, ಮತ್ತೆ ಬರೋಣ ಬಾ. 100 ರೂಪಾಯಿ ಅಷ್ಟೇ ಗೈಸ್. ಮಧ್ಯಾಹ್ನದಷ್ಟರಲ್ಲಿ ನಮ್ಮದು ಎಲ್ಲ ಅಲ್ಲಿ ಮುಗೀತು ದರ್ಶನ ಎಲ್ಲ. ಸೊ ಇನ್ನೇನು ನೆಕ್ಸ್ಟ್ ಇವಾಗ ಬ್ಯಾಂಗ್ಳೂರ್ ಹೋಗಬೇಕು. ಹಾಗೆ ಆಚೆ ಬಂದ್ವಿ. ಬಿಸಿಲು ಕೂಡ ಜಾಸ್ತಿ ಇತ್ತು ಅವತ್ತು. ಆ್ಯಂಡ್ ತುಂಬ ಟಯರ್ಡ್ ಆಗ್ತಾಯಿತ್ತು ನಮಗಂತೂ. ಬಟ್ ದೇವ್ರನ್ನ ನೋಡಿ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಟೆಂಪಲ್. ಹಾಗೆ ಅಲ್ಲಿ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಮತ್ತೆ ನಾವಲ್ಲಿಂದ ಹೊರಟಿದ್ದು. ತುಂಬ ಪೀಸ್ಫುಲ್ಲಾಗಿತ್ತು, ತುಂಬ ಇಷ್ಟ ಆಯಿತು ಮಾತ್ರ. ಹಾಗೆ ಅಲ್ಲಿ ಹಸುಗಳು ಕೂಡ ಅಲ್ಲೇ ಇರುತ್ತೆ ಟೆಂಪಲ್ ಮುಂದೆ. ಅದಂತೂ ನೋಡೋಕ್ಕೆ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿತ್ತು ಗೈಸ್. ಎಸ್, ಸೊ ನಾವಿಲ್ಲಿಂದ ಎಲ್ಲ ಮುಗಿಸ್ಕೊಂಡು ಮತ್ತೆ ಇನ್ನು ಬ್ಯಾಂಗ್ಳೂರ್ಗೆ ಹೊರಟ್ವಿ. ತುಂಬ ರಶ್ ಇದ್ದಿದ್ದರಿಂದ ಅಲ್ಲಿ ನಮಗೆ ಜಾಸ್ತಿ ಎಕ್ಸ್ಪ್ಲೋರ್ ಕೂಡ ಮಾಡೋಕ್ಕಾಗಿಲ್ಲ. ಮತ್ತೆ ನೆಕ್ಸ್ಟ್ ಟೈಮ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇಷ್ಟ ಆಗಿತ್ತು. ಯಾರಿಗೆಲ್ಲ ಈ ಶಾರ್ಟ್ ಟ್ರಿಪ್ ಮಂತ್ರಾಲಯದ ವಿಡಿಯೋ ಇಷ್ಟ ಆಯಿತು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.